ಕಬ್ಬಿಣನೇ ಬಳಸಿಲ್ಲ, ಕಬ್ಬಿಣ ಮತ್ತು ಸಿಮೆಂಟನ್ನು ಬಳಸಿಲ್ಲ ಅನ್ನುವಂಥ ಮಾತು ಕೇಳ್ಬಿಟ್ಟೆ. ಹಾಗಾದರೆ ತಳಪಾಯ ಹೇಗೆ ನಿರ್ಮಾಣ ಆಯಿತು? ಕಬ್ಬಿಣ ಮತ್ತು ಇದನ್ನು ಸಿಮೆಂಟನ್ನು ಯಾಕೆ ಬಳಸಲಿಲ್ಲ? ಅದು ಕಬ್ಬಿಣ ಬಳಸಿದ್ರೆ ದೇವಸ್ಥಾನಕ್ಕೆ ಶ್ರೇಯಸ್ಸಲ್ಲ ಅಂತ ಏನು ಟ್ರಸ್ಟ್ ಅವರ ಭಾವನೆ. ಹಾಗಾಗಿ ಹಳೆಯ ಕಾಲದ ಪುರಾತನ ಟೆಕ್ನಿಕ್ನ ಯೂಸ್ ಮಾಡಿ ಸ್ಟೋನಲ್ಲೇ ಇಂಟರ್ಲಾಕಿಂಗ್ ಮಾಡಿ ಯಾವುದೇ ಥರದ ಭೂಕಂಪ ಆಗಲಿ ಪ್ರವಾಹ ಆಗಲಿ ಬಂದರೂ ಡ್ಯಾಮೇಜ್ ಆಗದಿರೋ ಥರ 1500 ಇಯರ್ಸ್ ಮಿನಿಮಮ್ ಏನೂ ಆಗದಿರೋ ಥರ ಟೆಕ್ನಾಲಜಿ ಯೂಸ್ ಮಾಡಿದ್ದೀರಿ. ನಮ್ಮ ಕರ್ನಾಟಕದ ಕಲ್ಲಿನ ವಿಶೇಷತೆ ಏನು ಸರ್? ಯಾಕೆ ಸೂಕ್ತವಾಗಿ ಇಲ್ಲಿ ಅಳವಡಿಕೆ ಆಯಿತು? ಅದು ನಮ್ಮ ಕಲ್ಲು ಏನಂದರೆ ಜಾಸ್ತಿ ಬ್ರಿಟಲ್ಲೂ ಇಲ್ಲ, ಜಾಸ್ತಿ ಇದಿಲ್ಲ, ತುಂಬ ಸ್ಟ್ರೆಂತ್ ಇದೆ. ಬ್ರಿಟಲ್ ಇಲ್ಲ, ಏನು ಮಾಡಿದ್ರೂ ವೆದರಿಂಗ್ ಬೇಗ ಆಗಲ್ಲ. ಹಾಗಾಗಿ ಅದೇ ಕಲ್ಲನ್ನ ಸೆಲೆಕ್ಟ್ ಮಾಡಿದ್ದಾರೆ. ನೀವು ಇದನ್ನು ನೋಡೋಕ್ಕೆ ಅಂದರೆ ಆಯ್ಕೆ ಮಾಡೋಕ್ಕಿಂತ ಮೊದಲು ಬೇರೆ ಬೇರೆ ದೇವಸ್ಥಾನದ ಏನಾದರೂ ಬ್ಲೂ ಪ್ರಿಂಟ್ಗಳಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಯಾವ್ದಾದ್ರು ಎಕ್ಸಾಂಪಲ್ಸ್ಗಳಾಗಿ ತೊಗೊಂಡಿದ್ರಾ ಹೇಗೆ ಮಾಡಬೇಕು ಅಂತ? ಇಲ್ಲ, ಬ್ಲೂ ಪ್ರಿಂಟ್ಸ್ ಎಲ್ಲ ಏನೂ ನೋಡಲಿಲ್ಲ. ಬಟ್ ನಮಗೇನಂದರೆ ನಮ್ಮದು ಹೊರಗಡೆ ಏನು ಎಕ್ಸ್ಪೋಜರ್ ಇಲ್ಲ, ಎಲ್ಲ ಒಳಗಡೆನೇ ಇರುತ್ತಲ್ವ, ಅದು ಮಂದಿರದ ಪಿಂಕ್ ಸ್ಟೋನ್ ಒಳಗಡೆ ಹೊಟ್ಟೋಗುತ್ತೆ. ಹಾಗಾಗಿ ಡಿಸೈನ್ಸ್ ಏನೂ ಇಲ್ಲ. ಬಟ್ ನಮಗೆ ಟೆಸ್ಟ್ ಪ್ಯಾರಾಮೀಟರ್ಸ್ ಇತ್ತು, ಅದನ್ನು ಅಳವಡಿಸ್ಕೊಂಡು ಸಪ್ಲೈ ಮಾಡಿದ್ವಿ. ಸರ್, ಭೂಕಂಪ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅಂದರೆ ಅದಕ್ಕೆ ಇವ್ರು ಹೇಳ್ದಂಗೆ ಟೆಸ್ಟ್ ಪ್ಯಾರಾಮೀಟರ್ಸ್ಗಳನ್ನು ಕೊಡ್ತಾರೆ. ಇದ್ರ ಜೊತೆಗೆ ಆಳ ಅಂದರೆ ಅಡಿಪಾಯದ ಆಳ ಅಗತ್ಯಕ್ಕಿಂತ ಅದರ ಮಾಮೂಲಿ ಬಿಲ್ಡಿಂಗಲ್ಲಿ ಏನು ಕರ್ತೀವೋ ಅದಕ್ಕಿಂತ ಸಿಕ್ಕಾಪಟ್ಟೆ ತುಂಬ ಡೀಪಾಗಿ ಹೋಗಲಾಗಿದೆ. ಅದರ ವಿಶೇಷತೆ ಹಾಗೆಯೇ ಅದಕ್ಕೆ ಏನೆಲ್ಲ ಪ್ರಕ್ರಿಯೆಗಳು ನಡೀತು ಅಂದರೆ ಅಷ್ಟು ಸುಲಭ ಅಲ್ಲ. ಸುಮಾರು 17,000 ದೊಡ್ಡ ದೊಡ್ಡ ಸೈಜ್ ಕಲ್ಗಳ ಥರದ್ದು. ಹಾಗೆ ಟೆಸ್ಟ್ ಮಾಡಿರುವಂಥ ಕಲ್ಗಳನ್ನು ಬೇಕು ಅಂದರೆ ಸಪ್ಲೈ ಮಾಡೋದು ಸುಲಭ ಅಲ್ಲ. ಏನು ಚಾಲೆಂಜಸ್ ಇತ್ತು? ಅಲ್ಲ, ಇದು ಕೆಳಗಡೆ ಕಲ್ಲು ಹೋಗಿಲ್ಲ. ಕೆಳಗಡೆ ಹೋಗಿರ್ತಕ್ಕಂಥದ್ದು ಮರಳು ಮತ್ತು ಸಿಮೆಂಟ್ ಪುಡಿ, ಈ ಸಿಮೆಂಟು ಮತ್ತು ಕಲ್ಲಿನ ಪುಡಿ ಹೋಗಿರೋದು. ಕಲ್ಲುಗಳು ಹೋಗಲಿಲ್ಲ. ಈ ರಾಮನ್ನು ನಾವು ಏನಿವತ್ತು ರಾಮಲಲ್ಲನ ಏನು ಕುಳ್ಳಿಸ್ತಾ ಇದ್ದೀವಿ, ಅಲ್ಲಿ ಮಾತ್ರ 10 ಅಡಿ ಇನ್ನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀವಿ ನಾವು. ಈಗ 40 ಅಡಿ ಇದೆ, ಅದು 50 ಅಡಿ ಹೋಗಿದೆ. ಅದು ಕೆಳಗಡೆಯಿಂದ ಕಲ್ಲ, ಅದರ 40 ಅಡಿ ಆದ ನಂತರ ಬಂದಿರತಕ್ಕಂಥದ್ದು ಕಲ್ಲಿದು. ಆ ಮರಳನ್ನು ಮತ್ತು ಇದನ್ನು ಹೇಗೆ ಗಟ್ಟಿ ಮಾಡಲಾಗ್ತದೆ? ಇಲ್ಲ, ಮರಳು ಮತ್ತು ಸಿಮೆಂಟ್ ಮಿಕ್ಸ್ ಮಾಡಿ ಹಾಕಿರ್ತಕ್ಕಂಥದ್ದು. ಅದು ಕಾಂಕ್ರೀಟ್ ಅಲ್ಲ, ಮರಳು ಮತ್ತು ಮಿಕ್ಸ್ ಮಾಡಿ ಹಾಕಿರ್ತಕ್ಕಂಥ ಕಾಂಕ್ರೀಟ್ ಇದು. ಅದು M40 ಅಂತ ಕಾಂಪ್ಯಾಕ್ಟಿಂಗ್ ಯೂಸ್ ಮಾಡಿ ಅದನ್ನು 48 ಲೇಯರ್ಸ್, ಲೇಯರ್ ಬೈ ಲೇಯರ್ 40 ಫೀಟಿಂದ ಮೇಲೆ ತೊಗೊಂಬಂದಿದ್ದಾರೆ. ಅಂದರೆ ಇದನ್ನೇ ಕಂಪ್ರೆಸ್ ಮಾಡಿ ಕಲ್ಲಿನಕ್ಕಿಂತ ಗಟ್ಟಿಯಾಗಿ ಮಾಡಿದ್ದಾರೆ. ಹೌದು, ಅದು ಸ್ಪೆಷಲ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಮತ್ತು ಮರಳು ಸ್ಯಾಂಡ್ ಮಿಕ್ಸ್ ಮಾಡಿ ಕಾಂಪ್ಯಾಕ್ಟಿಂಗ್ ಮಾಡಿದ್ದಾರೆ. ಲೇಯರ್ ಬೈ ಲೇಯರ್ ದಪ್ಪ ಇರೋದನ್ನು ಸಣ್ಣ ಮಾಡಿ ಪ್ರೆಸ್ ಮಾಡಿ ಅದನ್ನು ಕಾಂಪ್ಯಾಕ್ಟಿಂಗ್ ಕಲ್ಲಿಗಿಂತ ಗಟ್ಟಿ ಮಾಡಿದ್ದಾರೆ. ಮುಂದೆ 1,000 ವರ್ಷಕ್ಕೆ ಇರುವಾಗಲ್ಲ ಅದು ಚಾಲೆಂಜ್ ಆಗಿ ಮಾಡೋದು. ಯಾಕೆಂದರೆ ಇಲ್ಲಿ ಒಂದು 20 ಅಡಿ 30 ಅಡಿ ತೆಗೆದ್ರೆ ಅಲ್ಲಿ ಪಕ್ಕದಲ್ಲಿ ನೀರು ಬರ್ತಾ ಇರುತ್ತೆ. ನೀವು ಅದು ನೋಡ್ಬೇಕಾಯ್ತು. ಆ ಜಾಗ ಹೇಗಿತ್ತಂದರೆ 20 ಅಡಿ ತೆಗೆದ್ರೆ ಆ ಪಕ್ಕದಲ್ಲಿ ನೀರು ಸುಮ್ಮನೆ ಬರ್ತಾನೆ ಇರ್ತಾಯಿತ್ತು. ಅದನ್ನೆಲ್ಲ ತೆಗೆದು ಮಾಡಿ ಚಾಲೆಂಜಾಗಿ ಮಾಡಿರ್ತಕ್ಕಂಥದ್ದು. ಇದೆಲ್ಲ ಚಾಲೆಂಜ್ ಹೇಳ್ಬೇಕಂದ್ರೆ ಗೋಪಾಲ್ಜಿಗೆ ಸಲ್ಬೇಕು, ನಮ್ಮ ಕರ್ನಾಟಕದ ಗೋಪಾಲ್ಜಿಗೆ ಸಲ್ಬೇಕು. ಯಾಕಂದರೆ ಅದೊಂದು ಅವರು ಹೇಳ್ಬೇಕಂದ್ರೆ ಗೋಲ್ಡ್ ಮೆಡಲಿಸ್ಟ್ ಅವರು. ಅದನ್ನೆಲ್ಲ ಯೋಚನೆ ಮಾಡಿ ಸುಮಾರು ಎಲ್ಲರ ಹತ್ರ ಡಿಸ್ಕಷನ್ ಮಾಡಿ ಅದನ್ನು ಭಾರಿ ಚೆನ್ನಾಗಿ ಮಾಡಿದ್ರು. ಅದನ್ನು ಆ ಒಂದು ಕ್ರೆಡಿಟ್ ನಮ್ಮ ಕರ್ನಾಟಕದ ಗೋಪಾಲ್ಜಿ ಅವರಿಗೆ ಹೋಗ್ಬೇಕು. ಸರ್, ಕೊನೆಯದಾಗಿ ಇಷ್ಟೆಲ್ಲ ಮಾಡಾದ್ಮೇಲೆ ಈಗ ನಿಮಗೆ ಒಂದು ವಿಶೇಷವಂತ ಸಂದರ್ಭ ಬಂದಿದೆ, ಉದ್ಘಾಟನೆ ಆಗ್ತದೆ. ನೀವು ಮಾಡಿರೋಂಥ ಕೆಲಸಕ್ಕೆ ಒಂದು ಫಲ ಸಿಗೋ ಥರ ಏನು ಹೇಳ್ತೀರಿ? 1,000 ವರ್ಷದ ಮುಂದಿನ ಇತಿಹಾಸದಲ್ಲೂ ಕೂಡ ನಿಮ್ಮದು ಒಂದು ಅಳಿಲು ಸೇವೆ ಇದೆ. ಏನಾದ್ರು ನಮ್ಮ ಕರ್ನಾಟಕದ ಪುಣ್ಯ ಅಂತ ಹೇಳೋದು, ನಮ್ಮ ಪುಣ್ಯ ಅಲ್ಲ, ಇದು ನಮ್ಮ ಕರ್ನಾಟಕದ ಪುಣ್ಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾವೇನು ಹೇಳ್ತೀರಿ ಸರ್ ಕೊನೆಯದಾಗಿ? ನಮ್ಮದು ಅಷ್ಟೇ, ನಮ್ಮ ಜೀವಕಾಲದಲ್ಲಿ ಈ ದೇವಸ್ಥಾನ ಓಪನ್ ಆಗ್ತಾ ಇದೆ ಅಂದರೆ ನಮ್ಮೆಲ್ಲರ ಭಾಗ್ಯ ಮತ್ತು ನಮ್ಮ ಕರ್ನಾಟಕ ಜನತೆಗೆ ಇದೊಂದು ಹೆಮ್ಮೆಯ ವಿಷಯ. ಥ್ಯಾಂಕ್ ಯು, ಧನ್ಯವಾದ ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ಇದಿಷ್ಟು ಇಲ್ಲಿ ಕೆಲಸ ಮಾಡಿದಂಥ ಕರ್ನಾಟಕದವರು, ಕನ್ನಡಿಗರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್, TV9 ಅಯೋಧ್ಯೆ.